ಬಂದು ಸೈಟ್ ಮಾರಬೇಕು ಅಂತಿದ್ದೆ. ಇಲ್ಲಿ ದೇವಸ್ಥಾನಕ್ಕೆ ಬಂದು ದೀಪ ಎಲ್ಲ ಹಚ್ಚಕ್ಕೆ ಮಾಡಿದ್ಮೇಲೆ ಸೈಟ್ ಎಲ್ಲ ಮಾರಿದೆ. ಆಮೇಲೆ ನನ್ನ ಮಗಂದು ದೊಡ್ಡ ಪ್ರಾಬ್ಲಮ್ ಆಗಿತ್ತು. ನಾನು ಹೋದ ತಿಂಗಳು ಅಮಾವಾಸ್ಯೆಗೆ ಬಂದು ಶಿವನಿಗೆ ಹೇಳ್ಬಿಟ್ಟು ಹೋದೆ, ನಂದು ಪ್ರಾಬ್ಲಮ್ ಸಾಲ್ವ್ ಆದರೆ ನಾನು ಮುಂದಿನ ಅಮಾವಾಸ್ಯೆಗೆ ಬರ್ತೀನಿ, ಇಲ್ಲನ ನಾನು ಬರಲ್ಲ ನಿಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿದ್ದೆ. ಹೋದ ಅಮಾವಾಸ್ಯೆಗೆ ನನ್ನ ಕಾಲ್ ಆಪ್ರೇಷನ್ ಆಯಿತು, ಬರೋಕ್ಕಾಗಲಿಲ್ಲ. ಈ ಅಮಾವಾಸ್ಯೆಗೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗಿ ನಾನು ಬಂದಿದ್ದೀನಿ ದೇವಸ್ಥಾನಕ್ಕೆ. ನನಗಂತೂ ತುಂಬ ಒಳ್ಳೆಯದಾಗಿದೆ ಈ ದೇವಸ್ಥಾನದಿಂದ. ಪ್ರತಿ ಅಮಾವಾಸ್ಯೆಗೆ ನಾನು ಬರ್ತಾಯಿದ್ದೀನಿ, 3 ವರ್ಷದಿಂದ ಬರ್ತಾಯಿದ್ದೀನಿ. ತುಂಬ ಬದಲಾವಣೆ ಕಾಣ್ತಾ ಇದೆ. ಶಿವ ಬಂದು ನನ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ನಾನು ಬಿಟ್ಟರು ಅವ್ನು ಬಿಡಲ್ಲ ಅಂತಾನೆ. ಏನು ಮಾಡೋದು ಇವಾಗ ನಾನು? ಪಾಸಿಟಿವ್ 100% ಪಾಸಿಟಿವ್ ಇದೆ. ಎಲ್ಲರೂ ಬನ್ನಿ, ದೇವ್ರದ್ದು ತಗೊಳ್ಳಿ, ಅನುಗ್ರಹ ತಗೊಳ್ಳಿ. ನನಗೆ ಸ್ವತಃ ಅನುಭವ ಆಗಿದೆ ನನಗೆ. ಅದರಿಂದ ಎಲ್ಲರೂ ಬಂದು ದೇವರ ಅನುಗ್ರಹ ತಗೊಳ್ಳಿ. ಪ್ರತಿ ಅಮಾವಾಸ್ಯೆಗೆ ಬನ್ನಿ, ಅದರಿಂದ ಒಳ್ಳೆಯದಾಗುತ್ತೆ. ನನಗೆ ಸ್ವತಃ ಅನುಭವ ಆಗಿದೆ ನನಗೆ. ಇದು ಇಲ್ಲಿ ವ್ಯವಸ್ಥೆ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ನಾವು 4 ಜನ ಊಟಕ್ಕೆ ಮನೆಗೆ ಬಂದ್ರೇ ಯೋಚನೆ ಮಾಡ್ತೀವಿ, ಅಂಥದ್ರಲ್ಲಿ ಇಷ್ಟು ಜನಕ್ಕೆ ಅವ್ರು ಊಟ ಹಾಕಬೇಕಾದ್ರೆ ಯಾವ ರೀತಿ ಇರಬೇಕು ಆಡಳಿತ ಅಲ್ವಾ? ಅದು ಗ್ರೇಟ್ ಅದು ಅಲ್ವಾ? ಅದು ಓಕೆ. ಲತಾ, ನಾನು ಅಮೇರಿಕಾದಲ್ಲಿದ್ದೆ, ಇವಾಗ ಹೊಸಕೋಟೆಯಿಂದ ಬಂದಿದ್ದೀನಿ. ಓಕೆ.